ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇರೋದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ CTET, ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ. ಸೊ ಇದರಲ್ಲಿ ಕೆಲವೊಂದು ಬದಲಾವಣೆಗಳಾಗಿದ್ದಾವೆ. ಇದರಲ್ಲಿ ಆಗಿರ್ತಕ್ಕಂತಹ ಒಂದು ಹೊಸ ಬದಲಾವಣೆಗಳ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ. ಅಂದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪೇಪರ್ 1 ಆ್ಯಂಡ್ ಪೇಪರ್ 2 ಇರ್ತಾ ಇತ್ತು. ಇನ್ನು ಮುಂದೆ CTET ಕೂಡ 4 ಹಂತಗಳಲ್ಲಿ ನಡೆಯುತ್ತೆ. ಅದರ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ. ಅಂದರೆ 9ನೇ ತರಗತಿಯಿಂದ 12ನೇ ತರಗತಿವರೆಗೆ ಶಿಕ್ಷಕರಾಗಬೇಕು ಅಂತಂದರೆ ಇವಾಗಿಂದ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಆ ಬದಲಾವಣೆಗಳು ಹೇಗಿರುತ್ತೆ, ಇದು ಯಾರಿಗೆ ಅಪ್ಲೈ ಆಗುತ್ತೆ, ಪರೀಕ್ಷೆ ಹೇಗಿರುತ್ತೆ, ಸೊ ಇದೆಲ್ಲವನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನೋದನ್ನು ಕೇಂದ್ರ ಮಾಧ್ಯಮ ಮಂಡಳಿ CBSE ನಡೆಸ್ತಾ ಇತ್ತು. ಸೊ ಇದುವರೆಗೂ ಕೂಡ CTET ಏನಿದೆ ಪ್ರಾಥಮಿಕ ಹಂತ ಅಂದರೆ PSTR ಪ್ರೈಮರಿ ಲೆವೆಲ್ 1 to 5th ಮತ್ತು GPSTR ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ 6 to 8 ಇದಕ್ಕೆ ಮಾತ್ರ ಇತ್ತು. ಅಂದರೆ ಪೇಪರ್ 1 ಆ್ಯಂಡ್ ಪೇಪರ್ 2. ಸೊ ಪೇಪರ್ 1 ಬಂದು PSTRಗೆ 1 to 5th ಟೀಚರ್ಸ್ ಆಗೋರು ಬರೀಬೇಕಾಗಿತ್ತು. ಆ್ಯಂಡ್ ಪೇಪರ್ 2 ಬಂದು 6th to 8th ಸ್ಟ್ಯಾಂಡರ್ಡ್ಗೆ ಟೀಚರ್ಸ್ ಆಗುವಂಥವ್ರು ಪೇಪರ್ 2ನ ಬರೀಲೇಬೇಕಾಗಿತ್ತು. ಆದರೆ ಇವಾಗ ಹೊಸದಾಗಿ ಒಂದು ರೂಲ್ಸ್ ಮಾಡಿದ್ದಾರೆ. ಏನಪ್ಪ ಅಂದರೆ 9ನೇ ತರಗತಿಯಿಂದ 12ನೇ ತರಗತಿ ತನಕ, 12ನೇ ತರಗತಿ ಅಂದರೆ ಫಸ್ಟ್ PU ಸೆಕೆಂಡ್ PUC ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ನೀವು ಲೆಕ್ಚರರ್, ನಾವು ಇಲ್ಲಿ ಲೆಕ್ಚರರ್ ಅಂತ ಹೇಳಿ ಕರಿತೀವಿ, ಕಾಲೇಜು ಉಪನ್ಯಾಸಕರು. ಸೊ ಆಗಬೇಕು ಅಂತ ಅಂದರೂ ಕೂಡ ನೀವೇನು ಮಾಡಬೇಕಾಗುತ್ತೆ ಇವಾಗ, ಅಂದರೆ 12ನೇ ತರಗತಿವರೆಗೆ ಬೋಧನೆ ಮಾಡೋದಕ್ಕೆ ಇಷ್ಟಪಡೋರು ಕೂಡ ಇವಾಗ ಅರ್ಹತಾ ಪರೀಕ್ಷೆಯನ್ನು ಬರೀಲೇಬೇಕು, ಅದನ್ನು ಕಡ್ಡಾಯ ಮಾಡಿದ್ದಾರೆ. ಸೊ ಈ ಒಂದು ನಿರ್ಧಾರವನ್ನು NCTE ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್, ಸೊ ಇದರ ಒಂದು ಶಿಫಾರಸಿನ ಮೇಲೆ ತಗೊಂಡಿರೋವಂಥದ್ದು. ಸೊ ಮುಂಚೆ ಪೇಪರ್ 1 ಆ್ಯಂಡ್ ಪೇಪರ್ 2 ಇಷ್ಟೇ ಇರ್ತಾ ಇತ್ತು. HSTRಗೆ ಅಂದರೆ ಹೈಸ್ಕೂಲ್ ಟೀಚರ್ಸ್ ಆಗೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು CTET ಕೇಳ್ತಾ ಇರಲಿಲ್ಲ, ಮತ್ತು ಮಾಸ್ಟರ್ಸ್ ಕೇಳ್ತಾ ಇರಲಿಲ್ಲ, ಅಂದರೆ PG ಕೇಳ್ತಾ ಇರಲಿಲ್ಲ. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ 9ನೇ ತರಗತಿಯಿಂದ ಅಪ್ ಟು 12th ಸ್ಟ್ಯಾಂಡರ್ಡ್ ತನಕ ನೀವು ಟೀಚರ್ಸ್ ಆಗಬೇಕು, ಲೆಕ್ಚರರ್ಸ್ ಆಗಬೇಕು ಅಂತ ಹೇಳಿದ್ರೆ ಕಂಪಲ್ಸರಿ ನೀವು TETನ CTETನ ಮಾಡ್ಕೋಬೇಕಾಗತ್ತೆ. ಅದರ ಜೊತೆಗೆ ನಿಮಗೆ PG ಕೂಡ ಕಂಪಲ್ಸರಿ ಇರುತ್ತೆ. ಸೊ ಅದು ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ಇಲ್ಲಿ ಈ ಒಂದು ಬದಲಾವಣೆಗಳ ಮುಖ್ಯ ಒಂದು ಅಂಶಗಳನ್ನು ನಾವು ನೋಡೋದಾದರೆ, ಇವಾಗ ನಾನು ಆಗಲೇ ಹೇಳ್ದಂಗೆ 9ರಿಂದ 12ನೇ ತರಗತಿ ತನಕ ನೀವು ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ CTETನ ನೀವು ಕಡ್ಡಾಯವಾಗಿ ಪಾಸ್ ಮಾಡ್ಕೊಂಡಿರಲೇಬೇಕಾಗತ್ತೆ. ಸೊ ಇದು 4 ಹಂತಗಳಲ್ಲಿ ಎಕ್ಸಾಮ್ ನಡೆಯುತ್ತೆ. ಸೊ ಮೊದಲನೇ ಹಂತ ಬಂದು ಏನಿರುತ್ತೆ 1 to 5th ತನಕ, ಅಂದರೆ ಪ್ರೈಮರಿ ಶಾಲೆ ಪ್ರಾಥಮಿಕ ಹಂತದಲ್ಲಿ ನಡೆಯುವಂಥದ್ದು. ಇನ್ನು 2ನೇ ಹಂತ ಬಂದು 6ರಿಂದ 8ನೇ ತರಗತಿಯ ತನಕ ನೀವು ಟೀಚರ್ ತರಗತಿಗೆ ಬೋಧನೆ ಮಾಡುವಂತಹ ಟೀಚರ್ಸ್ ಆಗಿದ್ರೆ ನೀವು ಕೂಡ, ಇದು ಮಾಧ್ಯಮಿಕ ಹಂತ ಅಂತ ಬರುತ್ತೆ, ನೀವು ಕೂಡ ಎಕ್ಸಾಮ್ ಬರೀಬೇಕಾಗುತ್ತೆ, ಪೇಪರ್ 2 ತಗೊಳ್ಬೇಕಾಗುತ್ತೆ. ಇನ್ನು 3ನೇ ಹಂತ ಅಂತ ಬಂದಾಗ 9ರಿಂದ 10ನೇ ತರಗತಿ, ಮತ್ತು 4ನೇ ಹಂತ ಅಂತ ಬಂದಾಗ 11 ಮತ್ತು 12ನೇ ತರಗತಿಗೆ. ಸೊ ಈ ರೀತಿ 4 ಹಂತಗಳಲ್ಲಿ TET ಪರೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿ ಇವಾಗ ಸೆಂಟ್ರಲ್ ಅವರು ಡಿಸೈಡ್ ಮಾಡಿರೋದು. ಸೊ ಪ್ರತಿಯೊಂದು ಹಂತಕ್ಕೆ ಪ್ರತ್ಯೇಕ ಪೇಪರ್ ಮತ್ತು ಪಠ್ಯಕ್ರಮ ಇರುತ್ತೆ. ಸೊ ಹೇಗೆ ಇವಾಗ PSTR ಮತ್ತು GPSTRಗೆ ಅಂದರೆ ಪೇಪರ್ 1 ಆ್ಯಂಡ್ ಪೇಪರ್ 2, TET ಪೇಪರ್ 1 ಆ್ಯಂಡ್ ಪೇಪರ್ 2ಗೆ ಸಿಲೆಬಸ್ ಬೇರೆ ಥರ ಇರ್ತಾ ಇತ್ತು. ಪೇಪರ್ 1ನಲ್ಲಿ EVS ಮ್ಯಾಥ್ಸ್ ಎಲ್ಲ ಇನ್ಕ್ಲೂಡ್ ಆಗಿರ್ತಿತ್ತು. ಬಟ್ ಪೇಪರ್ 2 ಅಂತ ಬಂದಾಗ ಸಬ್ಜೆಕ್ಟ್ ಟೀಚರ್ಸ್ಗೆ ಬೇರೆ ಬೇರೆ ಸಬ್ಜೆಕ್ಟ್ ಇರ್ತಾ ಇತ್ತು. ಸೋಷಿಯಲ್ ಟೀಚರ್ಸ್ಗೆ ಸೋಷಿಯಲ್ ಇರ್ತಾ ಇತ್ತು, ಮ್ಯಾಥ್ಸ್ ಟೀಚರ್ಸ್ಗೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಟೀಚರ್ಸ್ಗೆ ಸೈನ್ಸ್, ಅಂದರೆ ಪ್ರತ್ಯೇಕವಾಗಿರ್ತಾ ಇತ್ತಲ್ಲ ಸಿಲೆಬಸ್ಸು. ಸೊ ಹಾಗೆ ಇಲ್ಲಿ ಕೂಡ 4 ಹಂತಗಳಲ್ಲಿ ನಡೀತಕ್ಕಂತಹ ಈ ಒಂದು TET ಏನಿದೆ, CTET ಏನಿದೆ, ಅದನ್ನು ಏನು ಮಾಡ್ತಾರೆ, ಬೇರೆ ಬೇರೆ ಪಠ್ಯಕ್ರಮವನ್ನು ಅವರು ಆ್ಯಡ್ ಮಾಡ್ತಾ ಹೋಗ್ತಾರೆ ಅಂತ. ಸೊ ಪ್ರತ್ಯೇಕ ಪೇಪರ್ ಮತ್ತು ಪಠ್ಯಕ್ರಮ ಇರುತ್ತೆ ಅಂತ. ಮತ್ತು ಈ ಒಂದು ಬದಲಾವಣೆ ಯಾಕೆ 2 ಹಂತಗಳಲ್ಲಿ ಇದ್ದಂತಹ ಪರೀಕ್ಷೆಯನ್ನು 4 ಹಂತಕ್ಕೆ ಮಾಡಿರೋವಂಥದ್ದು ಅಂತ ಹೇಳಿದ್ರೆ, ತುಂಬ ವರ್ಷಗಳಿಂದ ಏನು 9ನೇ ತರಗತಿಯಿಂದ 12ನೇ ತರಗತಿಗಳ ಒಂದು ಶಿಕ್ಷಕರ ನೇಮಕಾತಿಗೆ CTET ಅಥವಾ ಸಮಾನ ಪರೀಕ್ಷೆಯ ಅಗತ್ಯ ಇರಲಿಲ್ಲ ಅಂತ ಹೇಳಿದ್ರು. ಅಂದರೆ TET, ಇಲ್ಲಿ ನಮ್ಮ ಸ್ಟೇಟಲ್ಲೂ ಕೂಡ ಹೈಸ್ಕೂಲ್ ಟೀಚರ್ಸ್ ಆಗಬೇಕು ಅಂತಂದರೆ TET ಅಗತ್ಯ ಇಲ್ಲ ಅಂತಾನೆ ಇದ್ರು. 2015 ತನಕ ಏನು HSTR ಆಯ್ತಲ್ಲ, ಸೊ ಅವಾಗಿನ ತನಕನೂ ಕೂಡ ಯಾವುದೇ TET ಕೇಳಿರಲಿಲ್ಲ, PG ಕೇಳಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಇಲ್ಲಿನೂ ಕೂಡ ಯಾವುದೇ TET ಮತ್ತು CTET ಮತ್ತು PG ಕೇಳಿರಲಿಲ್ಲ. ಇದರಿಂದ ಏನಾಗ್ತಾ ಇತ್ತು, ಕೆಲವೊಂದ್ಸಲ ಗುಣಮಟ್ಟದ ಸಮಸ್ಯೆ ಉಂಟಾಗ್ತಾ ಇತ್ತು ಅಂತ. ಸೊ ಇದು ಯಾರು ಹೇಳಿರೋದ್ರೆ NCTE ಅವರು ಹೇಳಿರೋ ಪ್ರಕಾರ. ಸೊ ಈ ರೀತಿ ಆಗೋದ್ರಿಂದ ಗುಣಮಟ್ಟದ ಸಮಸ್ಯೆ ಉಂಟಾಗುತ್ತೆ, ಗುಣಮಟ್ಟದ ಶಿಕ್ಷಕರನ್ನ ತಯಾರಿಸೋದಕ್ಕೆ
ಸಮಸ್ಯೆ ಆಗುತ್ತೆ. ದೇಶವ್ಯಾಪಿ ಒಂದೇ ರೀತಿಯಂತಹ ಪ್ರಮಾಣೀಕರಣ ಮಾಡೋದಕ್ಕೆ ಮತ್ತು ಅಭ್ಯರ್ಥಿಗಳ ಒಂದು ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸೋದಕ್ಕೆ ಈ ಒಂದು ಬದಲಾವಣೆ ಅಗತ್ಯ ಇದೆ ಅಂತ ಯಾರು ಹೇಳಿದ್ದಾರೆ? NCTE ಹೇಳಿರೋ ಅಂಥದ್ದು. ಸೊ ಹಾಗಾಗಿ 2 ಹಂತದ ಪರೀಕ್ಷೆಯನ್ನು ಈಗ 4 ಹಂತದ ಪರೀಕ್ಷೆಯನ್ನಾಗಿ ಮಾಡೋದಕ್ಕೆ ಇವರು ಡಿಸಿಷನ್ ಅನ್ನು ತಗೊಂಡಿರುವಂಥದ್ದು. ಸೊ ಈ ರೀತಿ ಮಾಡೋದ್ರಿಂದ ಅಭ್ಯರ್ಥಿಗಳ ಮೇಲೆ ಏನು ಪರಿಣಾಮ ಬೀರುತ್ತೆ? ಸೊ ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡೋದಿದ್ರೆ 9ರಿಂದ 12ನೇ ತರಗತಿ ಶಿಕ್ಷಕರಿಗೂ ಕೂಡ ರಾಷ್ಟ್ರಮಟ್ಟದ ಒಂದು ಮಾನ್ಯತೆ ಸಿಗುತ್ತೆ. ಅವರು ಯಾವ ಒಂದು ಸ್ಟೇಟ್ಗೆ ಹೋದರೂ ಕೂಡ ಆ ಒಂದು ಮಾರ್ಕ್ಸ್ ಕಾರ್ಡ್ನ ಇಟ್ಕೊಂಡು ಅವರು ಎಲಿಜಿಬಲ್ ಅಂತ ಆಗತ್ತೆ. ಸೊ ಎಲ್ಲ ರಾಜ್ಯಗಳಲ್ಲೂ ಕೂಡ ಅವರಿಗೆ ಅವಕಾಶ ಸಿಗುತ್ತೆ. ಸೊ ಇದೊಂದು ಪಾಸಿಟಿವ್. ಆ್ಯಂಡ್ ಏನು ಚಾಲೆಂಜಿಂಗ್ ಇದರಲ್ಲಿ ಅಂತ ಹೇಳಿದ್ರೆ 9ರಿಂದ 12ನೇ ತರಗತಿಗೆ ಸಿದ್ಧರಾಗುವಂತಹ ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ ಅಂತ. ಸೊ ಸ್ವಲ್ಪ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಆಮೇಲೆ ಕಾಂಪಿಟೇಷನ್ ಹೆಚ್ಚಾಗುತ್ತೆ. ಯಾಕೆ ಅಂದರೆ ದೇಶದ ಎಲ್ಲ ಕಡೆಯಿಂದನೂ ಕೂಡ ಅಭ್ಯರ್ಥಿಗಳು ಭಾಗವಹಿಸ್ತಾ ಇರ್ತಾರೆ. ಸೊ CTETನ ಬರೆಯೋದಕ್ಕೋಸ್ಕರ. ಹಾಗಾಗಿ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಅಂತ. ಸೊ ಇಷ್ಟೆಲ್ಲ ಇದೆ ಅಂತ ಅಂದಮೇಲೆ ನಾವು ಮುಂದೆ ಏನು ಮಾಡ್ಬೋದು? ಹಾಗಾದರೆ ನೀವಿವಾಗ 9ರಿಂದ 12ನೇ ತರಗತಿಗೆ ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ವಿಷಯದಲ್ಲಿ PG ಅಥವಾ B.Ed ಅರ್ಹತೆ ಇದ್ದೇ ಇರಬೇಕು. ಸೊ ಒಬ್ವಿಯಸ್ಲಿ B.Ed ಬೇಕೇ ಬೇಕು. ನೀವು ಯಾವುದೇ ಟೀಚರ್ಸ್ ಆಗಬೇಕು ಅಂದ್ರೆ B.Ed ಬೇಕು. ಅದ್ರ ಜೊತೆಗೆ ಈಗ ಹೈಸ್ಕೂಲ್ ಟೀಚರ್ಸ್ ಆಗಬೇಕು ಅಂತಂದರೆ ಮಾಸ್ಟರ್ ಡಿಗ್ರಿನ ಅಂದರೆ PGನ ಕೇಳ್ತಾರೆ. ಸೊ CTET 3 ಹಂತ ಅಥವಾ 4 ಹಂತದ ತಯಾರಿಯನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ಏನು ಸದ್ಯದಲ್ಲೇ ಇವಾಗ CTETಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು ಮತ್ತು ಪಠ್ಯಕ್ರಮಗಳನ್ನು ಬಿಡುಗಡೆ ಮಾಡ್ತಾರೆ. ಅದು ಬಿಡುಗಡೆ ಮಾಡಿದ ತಕ್ಷಣ ನಾನು ಅದನ್ನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ, ನಿಮಗೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಸೊ ಆ ಸಿಲೆಬಸ್ಸನ್ನು NCTE ಮತ್ತು CBSE ವೆಬ್ಸೈಟಿಂದ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಅವರು ಬಿಟ್ಟಂತಹ ಒಂದು ಸಿಲೆಬಸ್ ಏನಿದೆ, ನಮ್ಮ ತಯಾರಿ ಹೇಗಿರಬೇಕು, ಯಾವ ರೀತಿಯಾಗಿ ಇರುತ್ತೆ ಸಿಲೆಬಸ್, ಎಲ್ಲವನ್ನ ಕೂಡ ಅವರು ಅವರ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಡ್ತಾರೆ. ಬಿಟ್ಟಂಥ ಸಂದರ್ಭದಲ್ಲಿ ನಾವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಬುಕ್ಸ್ಗಳನ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಮತ್ತು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಇದ್ದರೆ ಅದನ್ನು ಕೂಡ ನಾವು ಅಭ್ಯಾಸ ಮಾಡಬೇಕಾಗುತ್ತೆ. ಸೊ ಇದನ್ನ ಸೆಂಟ್ರಲಲ್ಲಿ ಇದು ಇಂಪ್ಲಿಮೆಂಟ್ ಮಾಡ್ತಾ ಇರೋದ್ರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಕೂಡ ಸ್ಟೇಟಲ್ಲಿ. ಯಾಕಂತಂದರೆ 2015 ಲಾಸ್ಟ್ HSTR ಕಾಲ್ ಆಗಿರೋದು. ಸೊ ಯಾವುದೇ ರೀತಿಯಂತಹ ಎಕ್ಸಾಮ್ ಕಾಲ್ ಆಗಿಲ್ಲ. ಮೇ ಬಿ ನೆಕ್ಸ್ಟ್ ಕಾಲ್ ಆದಾಗಲೂ ಕೂಡ ಹೊಸ ರೂಲ್ಸನ್ನು ಜಾರಿಗೆ ತಂದರೂ ಕೂಡ ತರ್ಬೋದು. ಯಾಕಂತಂದರೆ HSTR ಹೈಸ್ಕೂಲ್ ಟೀಚರ್ಸ್ ಆಗಬೇಕು ಅಂತಂದರೆ PG ಕಡ್ಡಾಯ ಮಾಡಿದ್ರೂ ಮಾಡಬಹುದು. ಹಾಗೆ CET TETನ ಕೇಳ್ಬೋದು. ಸೊ ಅದಕ್ಕೋಸ್ಕರ HSTR ಬರೀಬೇಕು ಅಂತ ಅನ್ಕೊಂಡಿರೋರು ಖಂಡಿತವಾಗ್ಲೂ ಕೂಡ ಮಾಸ್ಟರ್ಸ್ನ ಮಾಡ್ಕೊಂಡಿರಿ. ಹೇಳೋಕ್ಕಾಗಲ್ಲ ನಮ್ಮ ಸ್ಟೇಟಲ್ಲಿ ಯಾವ ರೀತಿಯಂತಹ ಬದಲಾವಣೆಗಳನ್ನು ತರ್ತಾರೆ ಅಂತ ಹೇಳಿಬಿಟ್ಟು. ಹಾಗಾಗಿ ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.